ನಮಸ್ಕಾರ ವೀಕ್ಷಕರೇ. ಎಲನ್ ಮಾಸ್ಕ್ ಅವರು ಹೇಳ್ತಾ ಇರೋದೇನು, ನಾವೆಲ್ಲ ಡಿಜಿಟಲ್ ಪ್ರಿಸನ್ ಅಲ್ಲಿ ಇದ್ದೀವಿ, ಅಂದ್ರೆ ಟೋಟಲ್ ಆಗಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಲಾಕ್ ಆಗ್ತಾ ಇದ್ದೀವಿ. ಪೇಮೆಂಟ್ಗಳಿಗೆ ಡಿಜಿಟಲ್ ಯೂಸ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಇಲ್ಲದೆ ಯಾವ್ದು ಕೆಲಸಗಳಾಗ್ತಾ ಇಲ್ಲ, ಮೊಬೈಲ್ ಇಲ್ಲ ಅಂದ್ರೆ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ. ಓವರ್ ಆಲ್ ಆಗಿ ಈ ಡಿಜಿಟಲ್ ಪ್ರಪಂಚ ಏನಿದೆ ಅದರಲ್ಲಿ ಕೈದಿಗಳಾಗಿ ಬದುಕ್ತಾ ಇದ್ದೀವಿ ಅಂತ ಎಲನ್ ಮಾಸ್ಕ್ ಅವ್ರು ಹೇಳ್ತಾ ಇರೋದು. ನಾವಲ್ಲ ಪ್ರಪಂಚದ ದೊಡ್ಡ ಶ್ರೀಮಂತ, ಇಷ್ಟಿಷ್ಟೋ ಟೆಕ್ನಾಲಜಿಗಳಿಗೆ ಫಂಡಿಂಗ್ ಮಾಡಿರೋರು, ಕಂಡುಹಿಡಿತಾ ಇರೋರು ಹೇಳ್ತಾ ಇರೋದು ನಾವು ಕೈದಿಗಳಾಗಿ ಬದುಕ್ತಾ ಇದ್ದೀವಿ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅಂತಾನೆ ಹೇಳ್ತಾರೆ. ಒಂದ್ಸಲ ಕೇಳಿ ಅದನ್ನ. And actually my prediction is in the benign scenario of the future that the robots will actually make so many robots and AI that they will actually saturate all human needs. Meaning you won't be able to even think of something to ask the robot for at a certain point. Like there will be such an abundance of goods and services because my prediction is that there'll be more robots than people. So, but how do you then have human purpose in that scenario? Yeah, I mean, nothing's perfect, but I mean, it is a necessary. Like you can't have both. You can't have work that has to be done and amazing abundance for all. And then the big political and economic question of the 21st century will be, what do we need humans for? Or at least, what do we need so many humans for? Do you have an answer in the book? At present, the best guess we have is keep them happy with drugs and computer games. We call this the metaverse. What you guys do in here? Pretty much everything that you would do in the real world. Or at least, what do we need so many humans for? Would constitute a new useless class. When I say that these are useless humans, it's not from the viewpoint of the mother, of the wife, or the son. Or at least, what do we need so many humans for? First, we've got population. Now, the world today has 6.8 billion people. That's headed up to about 9 billion. Now, if we do a really great job on new vaccines, healthcare, reproductive health services, we could lower that by perhaps 10 or 15%. Or at least, what do we need so many humans for? Forget the conspiracy. Listen to our government agencies. These guys are telling the truth. There's no conspiracy here, folks. Just get your damn vaccine. All right. Thank you, doctor. And actually my prediction is ಓವರ್ ಆಲ್ ಆಗಿ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಇನ್ನೊಂದು 4-5 ವರ್ಷ ಮಾತ್ರ ಸ್ವಲ್ಪ ಜನರಿಗೆ ಇದೆ. ಯಾಕೆ ಅಂದ್ರೆ ಇರೋದ್ರೊಳಗೆ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯೂಸ್ಲೆಸ್ ಪೀಪಲ್ಸ್ ಅಂತಾನು ಕರೀತಾರೆ. ರೋಬೋಟ್ಸ್ಗಳು ಬರ್ತಾ ಇದೆ, ಅಡ್ವಾನ್ಸ್ಮೆಂಟ್ ಬರ್ತಾ ಇದೆ. ವರ್ಷಕ್ಕೆ ಏನಿಲ್ಲ ಅಂದ್ರೂ 1 ಕೋಟಿ 2 ಕೋಟಿ ಜನ ಕೆಲಸದಿಂದ ತೆಗಿತಾ ಇದ್ದಾರೆ ವರ್ಲ್ಡ್ ವೈಡ್. ಅವರೆಲ್ಲ ಯೂಸ್ಲೆಸ್ಸೇ ಆಗೋದು. ಏನ್ ಮಾಡೋದು ಅವ್ರನ್ನ ಇಟ್ಕೊಂಡು? ಹೊರೆ ಆಗ್ತಾರೆ, ಸರ್ಕಾರಕ್ಕಾಗ್ಬೋದು ಇಲ್ಲ ಬೇರೆದಕ್ಕಾಗ್ಬೋದು. ಸರ್ಕಾರಕ್ಕೆ ಹೊರೆ ಆದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಅವರು ಕಂಪನಿಗಳ ಮೇಲೆ ಟ್ಯಾಕ್ಸ್ ಹಾಕೋದು, ಇನ್ನೊಂದು ರೂಪದಲ್ಲಿ ಕಂಪನಿಗಳು ಇಲ್ಲ ಕಾರ್ಪೊರೇಟ್ ದುನಿಯಾದಿಂದ ಫಂಡಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾರೆ. ಮತ್ತೆ ಅದು ಬರ್ಡನ್ ಆಗುತ್ತೆ ಈ ದೊಡ್ಡ ದೊಡ್ಡ ಶ್ರೀಮಂತರಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಕೆಲವಷ್ಟು ಕಾಯಿಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಪ್ಯಾಂಡಮಿಕ್ ಬಂದಿತ್ತಲ್ಲ, ಆ ರೀತಿ ಪ್ಯಾಂಡಮಿಕ್ ಬರುತ್ತೆ. ಕಾರಣ ಯೂಸ್ಲೆಸ್ ಪೀಪಲ್ಸ್. ಅದೇ ಹೇಳಿಲ್ವಾ, ವರ್ಷಕ್ಕೆ 1 ಕೋಟಿ ತೆಗಿತಾ ಬಂದ್ರು. ಇನ್ನು ಫ್ಯೂಚರ್ ಅಲ್ಲಿ ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ 2032 ಟೈಮ್ ಒಳಗಡೆ ರೋಬೋಟ್ಸ್ಗಳು ಜಾಸ್ತಿ ಇರುತ್ತೆ ಭೂಮಿ ಮೇಲೆ ಮನುಷ್ಯರಿಗಿಂತ ಅಂತಾನೆ ಕರೀತಾರೆ. ಏನಂದ್ರೆ ರೋಬೋಟ್ಸ್ಗಳು ಕೆಲಸ ಮಾಡ್ತಾ ಇರುತ್ತೆ ಎಲ್ಲಾ ಕಡೆ, ಅಲ್ಲಿ ಇಲ್ಲಿ ಇದು ಕೆಲಸಗಳು, ಏನೇ ಕೆಲಸ ಇದ್ರೆ ರೋಬೋಟ್ಸ್ಗಳು ವಿಶ್ರಾಂತಿ ತಗೊಳ್ದೆ ಮಾಡುತ್ತೆ, ಮನುಷ್ಯರ ರೀತಿ ಅಲ್ಲ. ಅಂತ ರೋಬೋಟ್ಸ್ಗಳು ಇರೋವಾಗ ನಮ್ಮ ಹತ್ರ ಈ ಕೆಳವರ್ಗದ ಜನ ಯಾಕೆ ಬೇಕು? ದೊಡ್ಡ ಪ್ರಶ್ನೆ ಈಗ ಪ್ರಪಂಚಕ್ಕೆ ಹುಟ್ಟಿದೆ. ಅಂತ ಜನರನ್ನ ಹೇಗೆ ಈ ಪ್ರಪಂಚದಿಂದ ಹೊರಗೆ ಹಾಕಬೇಕು? ಒಟ್ನಲ್ಲಿ ಇದಕ್ಕೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಪ್ಲಾನ್ ಮಾಡ್ತಾ ಇರೋದೇನು, ಯೂಸ್ಲೆಸ್ ಅನ್ವಾಂಟೆಡ್ ಜನ ಏನಿದ್ದಾರೆ ಅವ್ರನ್ನ ಪ್ರಪಂಚದಿಂದ ಹೊರಗೆ ಹಾಕಬೇಕು. ಅವ್ರನ್ನ ಸಾಕೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಸರ್ಕಾರಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ಕಾರಣ ಜನಕ್ಕೆ ಕೆಲಸ ಇಲ್ಲ, ಮನೇಲಿ ಕುತ್ಕೊಂಡ್ರೆ ಅಂದ್ರೆ ಸರ್ಕಾರ ಸಾಕ್ಬೇಕು. ಜೈಲಿಗೆ ಹೋಗಿ ಕುತ್ಕೊಳ್ತೀಯ, ಕೊನೆಗೇನೋ ತಪ್ಪು ಮಾಡಿ, ಯಾವಾಗ್ಲೂ ಸರ್ಕಾರನೇ ಸಾಕ್ಬೇಕು. ಸರ್ಕಾರಕ್ಕೆ ದುಡ್ಡಲ್ಲಿಂದ ಬರುತ್ತೆ, ಈ ಟ್ಯಾಕ್ಸು ಅದು ಇದರಿಂದ ವಸೂಲಿ ಮಾಡ್ಬೇಕು. ಟ್ಯಾಕ್ಸ್ ಎಲ್ಲಿಂದ ಕಲೆಕ್ಟ್ ಮಾಡಬೇಕು? ಕಾರ್ಪೊರೇಟ್ ಕಂಪ್ನಿಗಳು ಕೆಲಸ ಮಾಡ್ತಾರೆ ಎಂಪ್ಲಾಯ್ಸ್ಗಳಿಂದ, ಇಲ್ಲ ಕಂಪ್ನಿಗಳ ಮೇಲೆ ಟ್ಯಾಕ್ಸ್ ಹಾಕಿ ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡಬೇಕು.
ಮತ್ತೆ ಅದು ಕೂಡ ಕಾರ್ಪೊರೇಟ್ ಕಂಪ್ನಿ ಮೇಲೆ ಪ್ರೆಷರ್ ಆಗುತ್ತೆ. ಅದಕ್ಕೋಸ್ಕರ ಕಾರ್ಪೊರೇಟ್ ಕಂಪ್ನಿಗಳು ಏನ್ ಮಾಡ್ತಾರೆ, ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಎಲ್ಲ ಸೇರಿ ಕಾರ್ಪೊರೇಟೇ ಅಲ್ವಾ, ಅವೆಲ್ಲ ಏನ್ ಮಾಡ್ತಿದ್ದಾರೆ, ಯಾವುದೋ ಒಂದು ಕಾಯಿಲೆ ಬಂತು, ನಾರ್ಮಲ್ ಆಗಿ ಜನನ ಸಾಯಿಸ್ತೀವಿ ಅಂದ್ರೆ ತಪ್ಪಾಗುತ್ತೆ, ಕಾಯಿಲೆ ಬಂದು ಕಾಯಿಲೆಯಿಂದ ಜನ ಸತ್ತೋದ್ರೆ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ. ಇಲ್ಲ ವಾರ್ ನಡೆದು ವಾರಲ್ಲಿ ಕೋಟ್ಯಾಂತರ ಜನ ಸತ್ತೋದ್ರೆ ಅದೊಂದು ಡಿಸಾಸ್ಟರ್ ಆಗುತ್ತೆ. ಆ ರೀತಿ ಈಗ ಪ್ಲಾನ್ಗಳು ಆಗ್ತಾ ಇದೆ. ಇಲ್ಲ ವಾರ್ ಡಿಸಾಸ್ಟರ್ ಆಗ್ಬೋದು, ಇಲ್ಲ ಕಾಯಿಲೆ ಡಿಸಾಸ್ಟರ್ ಆಗ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಅನ್ವಾಂಟೆಡ್ ಜನ ಏನಿದ್ದಾರೆ ಅವ್ರನ್ನ ಭೂಮಿಯಿಂದ ಆಚೆ ತೆಗಿಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಶ್ರೀಮಂತರು ಪ್ಲಾನ್ ಮಾಡ್ತಾ ಇರೋದು. ಅದನ್ನೇ ಹೇಳಿದ್ದು, ಇನ್ನು 4 ರಿಂದ 5 ವರ್ಷದಲ್ಲಿ ರೋಬೋಟ್ಸ್ಗಳು ಎಷ್ಟಿರುತ್ತೆ, ಮನುಷ್ಯರ ಜನಸಂಖ್ಯೆಗಿಂತ ಜಾಸ್ತಿ ರೋಬೋಟ್ಗಳಿರುತ್ತೆ, ಅವುಗಳು ಕೆಲಸ ಮಾಡ್ತಾ ಇರುತ್ತೆ ನಾವು ಕೆಲಸ ಮಾಡ್ತಾ ಇದ್ದಂತ ಜಾಗದಲ್ಲಿ. ಆಗ ಮನುಷ್ಯರು ಏನಾಗ್ತೀವಿ, ಯೂಸ್ಲೆಸ್, ಅನ್ವಾಂಟೆಡ್ ಅಂತ ಮನುಷ್ಯರನ್ನ ಈ ಭೂಮಿಯಿಂದ ಅಂದ್ರೆ ಪ್ರಪಂಚದಿಂದ ಆಚೆ ಹಾಕಬೇಕು. ಇದು ಸುಳ್ಳು ಅಂತ ಎಷ್ಟೋ ಜನ ವಾದ ಮಾಡ್ಬಿಡ್ಬೋದು, ಬಟ್ ಕೆಲಸ ಕಳ್ಕೊಳ್ತಾ ಇರೋರಿಗೆ ಅರ್ಥ ಆಗಿರುತ್ತೆ. ಕೆಲಸ ಕಳ್ಕೊಳ್ತಾ ಇದಾರೆ, ದಿನನಿತ್ಯ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಹುಡುಕ್ತಾ ಇದಾರೆ, ಸಿಗದೆ ಇದ್ದಾಗ ತಪ್ಪುಗಳನ್ನ ಮಾಡಿ ಜೈಲಿಗೆ ಹೋಗ್ತಾ ಇರೋರು ಇದೆ. ಅದನ್ನ ಬಿಟ್ಟು ಸಣ್ಣ ಪುಟ್ಟ ನಾನ್ ನೋಡಿದೆ ಕಣ್ಣು ಮುಂದೆ 1-2 ವರ್ಷದಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳು, ಇಲ್ಲ ಸಣ್ಣ ಸಣ್ಣ ಕೆಫೆಗಳು, ಸಣ್ಣ ಸಣ್ಣ ರೋಡ್ ಸೈಡ್ ಅಲ್ಲಿ ಮಾರುವಂತವ್ರು, ಏನಿಲ್ಲ ಅಂದ್ರು ನನ್ನ ಸುತ್ತಮುತ್ತನೆ ಒಂದು 200-250 ಜನ ಉಟ್ಕೊಂಡ್ರು. ಯಾಕೆ ಅಂದ್ರೆ ಅವ್ರ ಕೆಲಸ ಇಲ್ಲ, ಎಲ್ಲ ಓದಿರೋರು, ಇಂಜಿನಿಯರಿಂಗ್ ಮಾಡಿರೋರು, ಬೇರೆ ಬೇರೆದೆಲ್ಲ ಇದ್ದವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಜಾಬ್ ಇಂದ ತೆಗಿತಾ ಇದ್ದಾರೆ. ಯಾಕೆ, ರೋಬೋಟ್ಸ್ಗಳು ಬರ್ತಾ ಇದೆ. ಎಲನ್ ಮಸ್ಕ್ ಅವ್ರು ಹೇಳಿದ್ರು, ಇನ್ನ ಬೇರೆ ಬೇರೆಯವರು ಮೆಟಾದವ್ರು ಹೇಳ್ತಾ ಇದಾರೆ, ಬಿಲ್ ಗೇಟ್ಸ್ ಹೇಳ್ತಾ ಇದಾರೆ. ಯಾಕೆ, ಜನಸಂಖ್ಯೆ ಭೂಮಿ ಮೇಲೆ ಜಾಸ್ತಿ ಆಗೋಗಿದೆ, ಅವ್ರಿಗೆಲ್ಲ ಕೆಲಸ ಕೊಡೋದಕ್ಕೆ ಆಗೋದೇ ಇಲ್ಲ ಗೌರ್ಮೆಂಟ್ಗಳ ಕೈಯಲ್ಲಿ. ಗೌರ್ಮೆಂಟ್ಗಳು ಕೊನೆಗೆ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಪ್ರೆಷರ್ ಹಾಕ್ತಾರೆ ಟ್ಯಾಕ್ಸ್ ರೂಪದಲ್ಲಿ. ಒಟ್ನಲ್ಲಿ ಎಲ್ಲಾ ಕೂಡ ಓವರ್ ಆಲ್ ಬರ್ಡನ್ ಯಾರಿಗೆ, ಕಾರ್ಪೊರೇಟ್ ಕಂಪನಿಗಳ ಬರ್ಡನ್ ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಭೂಮಿ ಮೇಲಿರೋ ಜನಸಂಖ್ಯೆನ ಕಡಿಮೆ ಮಾಡಬೇಕು. ಅದಕ್ಕೆ ಕಾಯಿಲೆಗಳು, ಯುದ್ಧಗಳು ಇದೆಲ್ಲಾ ಪ್ಲಾನ್ ಮಾಡ್ತಾ ಇದ್ದಾರೆ. ಕಣ್ಮುಂದೆ ಇದಾವೆ ಪ್ರೂಫ್ಗಳು. ನಂಬೋದು, ಬಿಡೋರು ಬಿಡಬಹುದು. ಒಟ್ನಲ್ಲಿ ನಿಮ್ಮ ಜೀವನನ ನೀವೇ ಕಟ್ಕೋಬೇಕು, ನಿಮ್ಮ ಜೀವನನ ನೀವೇ ರಕ್ಷಿಸ್ಕೋಬೇಕು ಅಂತಾನೆ ಅವರು ಹೇಳ್ತಾ ಇರೋದು. ಇರೋಷ್ಟು ದಿನ ಖುಷಿಯಾಗಿದ್ಬಿಡಿ. ಯಾಕೆ ಅಂದ್ರೆ 4-5 ವರ್ಷ ಆದ್ಮೇಲೆ ಆ ಖುಷಿ ಸಿಗುತ್ತೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ಪ್ಯಾಂಡಮಿಕ್ ಬರ್ಬೋದು, ಯುದ್ಧ ನಡೀಬಹುದು, ಇಲ್ಲ ಬೇರೆ ಬೇರೆದೆಲ್ಲ ನಡೆಸ್ತಾರೆ, ನಡಿಬಹುದು ಅಲ್ಲ ನಡೆಸ್ತಾರೆ. 5 ವರ್ಷ ಆಗ್ಬೋದು, ಇಲ್ಲ 6 ವರ್ಷ ಆಗ್ಬೋದು, ಬಟ್ ನಡೆಸ್ತಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್. ಜನಸಂಖ್ಯೆ ಅಷ್ಟೊಂದು ಮಿತಿಮೀರಿ ಆಗೋಗಿದೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳಿದ್ರು, ಡಿಜಿಟಲ್ ಪ್ರಿಸನ್ ಆಗಿದೆ. ಡಿಜಿಟಲಿ ನಾವು ಕಂಪ್ಲೀಟ್ ಆಗಿ ಲಾಕ್ ಆಗ್ತಾ ಇದ್ದೀವಿ. ನಮ್ಮನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಅದ್ರ ರಿಲೇಟೆಡ್ ವಿಡಿಯೋಗಳು ಬಂದಿದೆ. ಅಂದ್ರೆ ನಮ್ಮನ್ನ ಯಾವ ತರ ಡಿಜಿಟಲ್ ಆಗಿ ಲಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಕೆಲಸ ಇಲ್ಲ, ಕಾಯಿಲೆಗಳು ಬರುತ್ತೆ. ಯಾಕೆ ಅಂದ್ರೆ ಮನುಷ್ಯ ಜನಸಂಖ್ಯೆ ಜಾಸ್ತಿ ಆಗಿದೆ. ಅನ್ವಾಂಟೆಡ್ ಪೀಪಲ್ ನ ಎಲಿಮಿನೇಟ್ ಮಾಡಬೇಕು ಅವರ ಗುರಿ. ಇದರಿಂದ ಬಚಾವಾಗೋದಕ್ಕೆ ಆಪ್ಷನ್ ಇದೆಯಾ, ನೀವೇ ಹುಡುಕೋಬೇಕು. ಇಲ್ಲ ಅಂದ್ರೆ ಇರೋ ಅಷ್ಟು ದಿನ ಖುಷಿಯಾಗಿದ್ದು ಪ್ರಪಂಚ ಬಿಟ್ಟು ಹೋಗ್ಬೇಕು ಅಷ್ಟೇ. ದಾರಿಗಳನ್ನ ನೀವೇ ಹುಡುಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.